ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಬೆಳಗಾವಿ ಬೆಡಗಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಕೊಳ್ಳುತ್ತಾ ಈ ದಿವಸನ ಈ ವರ್ಷನ ನಮ್ಮ ಹೊಸ ವರ್ಷನ ಸ್ಟಾರ್ಟ್ ಮಾಡೋಣ ಬನ್ನಿ. ಯುಗಾದಿ ಹಬ್ಬ ಇರೋದ್ರಿಂದ ಅಂತರೂ ಸರ್ಗೆ ಹೇಳಿ ಲೀವ್ ತೊಗೊಂಡಿದ್ನಿ. ಅಪ್ರೂವಲು ಕೊಟ್ಟಿದ್ರು. ಬಟ್ ಏನಾಯ್ತಂತಂದ್ರೆ ಅದ ಕಾರಣಕ್ಕೆ ನಾನು ಅಲಾರಾಮ್ ಇಟ್ಕೊಳ್ಳೋದ ಮಕ್ಕೊಂಬಿಟ್ಟಿದ್ನಿ. ಸೊ ಹೇಳಕ್ಕಂತರೂ ಲೇಟ್ ಆಯಿತು. ಮನೆಯೊಳಗೆಲ್ಲ ಬೈತಾ ಇದ್ರು. ಅವ್ರು ಎದ್ದು ಕೆಲಸ ಸ್ಟಾರ್ಟ್ ಮಾಡಿದರು. ಸೊ ಏನೇನು ಮಾಡಿದ್ರು ನೋಡೋಣ ಬನ್ನಿ. ಕೆಳಗೆ ಹೋಗಿಂತ ಮುಂಚೆ ನನ್ನ ಗಿಡಗಳಿಗೆಲ್ಲ ನೀರು ಹಾಕಿದಾರೋ ಇಲ್ಲೋ ನೋಡಿದ್ನಿ. ನಮ್ಮ ಪಪ್ಪ ಆಲ್ರೆಡಿ ಬಂದು ಹಾಕಿದ್ರು. ಸೊ ನೋಡ್ರಿ ಇಲ್ಲೆಲ್ಲ ಪೂಜೆ ಮಾಡಾಕತ್ತಿದ್ರು. ಮಮ್ಮಿ ಇದೊಂದು ಅರ್ವಿ ಮತ್ತು ಹೂವು ಕೊಟ್ಟ ಕೆಳಗೆ ಕೊಟ್ಟು ಬಾ ಅಂತ ಕಳಿಸಿದ್ರು. ಸೊ ಕೆಳಗೆ ಹೋಗಿ ನೋಡಿದ್ರೆ ಒಂದು ಪವಾಡನ ಆಗ್ತಾಯಿತ್ತು. ನಮ್ಮ ತಮ್ಮ ಇವತ್ತು ಕೆಲಸ ಮಾಡಾಕತ್ತಿದ್ದ ಮನೆ ಒಳಗೆ. ಸೊ ಇವರೆಲ್ಲ ಗುಡಿ ಕುಂಡ್ರಸಾಗತ್ತಿದ್ರು ನಮ್ಮ ಮನೆ ಒಳಗೆ. ಈ ಸಲ ಸೂರ್ಯ ಅಂತರೂ ಕಡೆ ಹುಟ್ಟಿದ್ದೋ ಇವತ್ತು ಗೊತ್ತಿಲ್ಲ. ನಮ್ಮ ತಮ್ಮ ಕೆಲಸ ಮಾಡಾಕತ್ತಿದ್ದ. ಸೊ ನಾನು ಮೇಲೆ ಬಂದ ರೆಡಿ ಆದ್ನಿ, ಫ್ರೆಶ್ ಆದ್ನಿ. ಸೊ ನಾನು ಇವತ್ತು ಹಚ್ಕೊಳ್ತಾ ಇರೋದಿದ್ದು ಸಿರಮ್. ನಮ್ಮ ಸ್ಟೋರ್ ಒಳಗೆ ಆಫರ್ ಇತ್ತು. ಸೊ ಅಂತೂ 2 ತೊಗೊಂಡಿದ್ನಿ. ಆಮೇಲೆ ಕ್ಲಿಪ್ ಹಚ್ಕೊಂಡ ಫಸ್ಟ್ ಎಲ್ಲರಿಗೂ ನಾಷ್ಟ ಮಾಡಿಕೊಡ್ಬೇಕಂತೇಳಿ ಕೆಳಗೆ ಹೋಗ್ತಾ ಇದ್ನಿ. ಸೊ ನಮ್ಮ ಮಮ್ಮಿ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ನೋಡ್ರಿ ನಮ್ಮ ಮಮ್ಮಿಗಳು ಇತ್ತಂದ್ರೆ ಅರ್ಧ ಕೆಲಸ ಎಲ್ಲ ಅವರ ಮಾಡಿರ್ತಾರೆ. ನಮಗೇನು ಹಚ್ಚೋಂಗಿಲ್ಲ ಜಾಸ್ತಿ. ಆದರೂ ನನಗೆ ಇವತ್ತು ಹೆಲ್ಪ್ ಮಾಡ್ಬೇಕು ಅನಿಸ್ತೈತೆ ಅಂತ ಹೇಳಿ ಮಾಡ್ತಾಯಿದ್ನಿ. ಬಟ್ ನಂಗೆ ಕಾಲ್ ಬಂತು. ನಮ್ಮ ಮತ್ತು ಆಫೀಸ್ಗೆ ಹೋಗ್ಬೇಕಾತ. ಮ್ಯಾಲೆ ಬಂದ ನಾನು ರೆಡಿ ಆದ್ನಿ. ಸೊ ನೋಡಿರಿ ನಾನು ರೆಡಿ ಆಗಿದ್ದೀನಿ. ಈಗ ಹೋಗ್ತಾ ಇದ್ನಿ ಜಾಬ್ಗೆ. ಅದಕ್ಕೆ ಮೊದಲ ಮಮ್ಮಿ ನಾಷ್ಟ ಮಾಡಿನ ಹೋಗಂತಂದರು. ಸೊ ಹೊರಗೆ ಬಂದ ನಿಮ್ಗೆ ಇದು ತೋರಿಸ್ತಾ ಇದ್ದೀನಿ ನೋಡ್ರಿ ನಮ್ಮದು ಗುಡಿ ಕಟ್ಟಿದ್ದ. ಸೊ ಜಾಬ್ ಮುಗಿಸ್ಕೊಂಡು ನಾ ಸಂಜೆಗೆ ಮನೆ ಬರುವಾಗ ಮಮ್ಮಿನ ಕಾಲ್ ಬಂತು. ನನಗೆ ಗುಡಿ ಕಡೆಯಿಂದ ಪಿಕ್ ಮಾಡಂತೇಳಿ. ಸೊ ಮಮ್ಮಿ ಪಿಕ್ ಮಾಡಿ ನಾವು ಮನೆಗೆ ಹೋಗ್ತಾ ಇದ್ವಿ. ನೋಡಿರಿ ನಮ್ಮ ಮಮ್ಮಿಗೆ ಯಾಕೆ ಗೊತ್ತಿಲ್ಲ 3 ಸೀಟ್ ಹೋಗೋದಂದ್ರೆ ಆಕಿ ಭಾಳ ಅನಿಸ್ತಾಳೆ. ಆಮೇಲೆ ಹಂಗೆ ರೋಡ್ದಾಗ ಒಂದು ಕ್ಲಿಪ್ ತೊಗೊಳ್ತಾ ಇದ್ನಿ. ಸೊ ಅಲ್ಲೆಲ್ಲರೂ ನೋಡಿ ನಂಗೆ ನಗ್ತಾ ಇದ್ರು ಅಂತೇಳಿ ಮತ್ತು ಕಟ್ ಮಾಡಿದ್ನಿ. ಸೊ ಮನೆಯೂ ಬಂತು. ನನಗಂತೂ ಇವತ್ತು ಭಾಳ ಸುಸ್ತಾಗೈತಿ. ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡ್ರಿ. ಬಾಯ್.